ಓಕೆ, ಇನ್ನು ಬಿಗ್ ಬಾಸ್ ಅಂತ ಬಂದಾಗ ಎಲ್ಲರೂ ಫಸ್ಟ್ ಕಂಪ್ಲೇಂಟ್ ಹೇಳ್ತಾರೆ, ಊಟ ಸರಿಯಾಗಿ ಸಿಗಲ್ಲ, ಅದಕ್ಕೋಸ್ಕರ ನಾವು ವೆಯ್ಟ್ ಎಲ್ಲ ಲಾಸ್ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು. ಕಾವ್ಯ ಅವರು ಕೂಡ ನೋಡಿದ್ರೆ ಸ್ವಲ್ಪ ಸಣ್ಣ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಹೇಗೆ ಆ ಫುಡ್ ಬಗ್ಗೆ ಹೇಳೋದಾದರೆ, ಅಂದರೆ ಆ ಟಾಸ್ಕ್ನೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿದ್ರಷ್ಟೇ ನಿಮಗೆ ಹೊಟ್ಟೆ ತುಂಬ ಊಟ, ಇಲ್ಲಾಂದರೆ ಅಲ್ಲಿ ಯಾರೋ ಮಿಸ್ ಮಾಡಿದ್ರು, ಇಲ್ಲೇನೋ ಎಡವಟ್ಟಾಯಿತು ಅಂತ ಅಂದರೆ ನಿಮಗೆ ಸಿಗ್ತಾ ಇದ್ದಂತಹ ಬಜೆಟ್ ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಪ್ರೀವಿಯಸ್ ಸೀಸನ್ ಬಂದವರೆಲ್ಲ ಹೇಳ್ತಾ ಇದ್ರು ಊಟಕ್ಕೆ ಪ್ರಾಬ್ಲಮ್ಮೇ, ನಮಗೆ ನಾವು 3 ಹೊತ್ತು ಊಟ ಮಾಡ್ತಿದ್ವಿ ಅಂತ. ನಾವು 2 ಟೈಮ್ಸ್ ಅಷ್ಟೇ ಊಟ ಮಾಡ್ತಾ ಇದ್ದಿದ್ದು. ರೇಷನ್ ಬರ್ತಾ ಇತ್ತು, ಬಟ್ ಮಾಡ್ಕೊಂಡು ತಿನ್ನುವಾಗ ನಮ್ದು ಹೆಂಗಾಯಿತು, ಜಂಟಿ ಒಂಟಿ ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದರಿಂದ ಜಂಟಿಗಳಿಗೆ ಬೇರೆ ಅಡುಗೆ, ಒಂಟಿಗಳಿಗೆ ಬೇರೆ ಅಡುಗೆ ಮಾಡಬೇಕಾಗಿತ್ತು ಸ್ಟಾರ್ಟಿಂಗಲ್ಲಿ. ಸೊ ಅದು ಎರಡೂ ಮಾಡಬೇಕಾಗಿರೋ ಜಂಟಿಯವರೇ. ಸೊ ಜಂಟಿಯವ್ರು ನಾವು ಮಾಡಿ ನಮ್ಗೇನಾಗ್ಬಿಡ್ತು, ಓಕೆ ಇವಾಗ ಬ್ರಂಚ್ ಮಾಡ್ಕೊಂಬಿಡೋಣ, ಬೆಳಗ್ಗೆ ಆಲ್ರೆಡಿ ಒಂದು 11 o'clock ಆಗಿದೆ ಅನಿಸುತ್ತೆ, ತಿನ್ಕೊಂಬಿಡೋಣ ಬ್ರಂಚು, ಒಟ್ಟಿಗೆ ರಾತ್ರಿ ಊಟ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ಅದು ಹಾಗೆ ಕೊನೆವರೆಗೂ ಹಾಗೆ ಬಂದುಬಿಡ್ತು. ನಮ್ಮ ಹೊಟ್ಟೆನೂ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತು. ಹೆಲ್ದಿ ಫುಡ್ಡೇ ತಿಂತಾಯಿದ್ವಿ. ಎಲ್ಲೋ ಕೆಲವೊಂದೊಂದು ವಾರಗಳಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗಿ ಬರ್ತಾಯಿತ್ತು, ಇಲ್ಲ ಅಂದರೆ ಊಟಕ್ಕೇನೂ ಕಮ್ಮಿ ಇರಲಿಲ್ಲ. ಅಂದರೆ ಲಕ್ಸುರಿಯಸ್ ಆಗಿ ಕೊಡ್ತಿರ್ಲಿಲ್ಲ, ಹೊಟ್ಟೆ ತುಂಬ ಅಂತೂ